ಕೂಡ ಇಟ್ಟಿಗೆಯ ಧರ್ಮರ ಮಠದೊಳಗ. ಇಂತಹ ಸಮಯದೊಳಗ ಏನಾಯಿತು ಅಂತಂದ್ರ ಜಾತ್ರೆ ಮಾಡಬೇಕು ಅಂತ ಧರ್ಮನ ಉತ್ಸವವನ್ನ ಹೊರಗೆ ಹಾಕಿದ್ರು. ಆ ತೇರು ತೇರಿನ ಮನೆಯಾಗ ಇರ್ತದ, ಜಾತ್ರೆ ಬಂದಾಗ ತೇರು ಹೊರಗೆ ಹಾಕ್ತಾರಿಲ್ಲ. ಹಂಗ ಆ ಧರ್ಮನ ಜಾತ್ರೆ ಮಾಡ್ಬೇಕಂತ ಧರ್ಮನ ಉತ್ಸವವನ್ನ ಹೊರಗ ಹಾಕಿದ್ರು. ಅವಾಗ ಭೀಮವ್ ಹೇಳಿದ್ರು, ನೋಡ್ರಪ್ಪ ಮತ್ತ ಧರ್ಮನ ಜಾತ್ರೆ ಮಾಡಬೇಕು, ಉತ್ಸವ ಚಲೋ ಐತೋ ಇಲ್ಲೋ ಒಂದಿಷ್ಟು ನೋಡ್ರಿ ಅಂತ ಭೀಮವ್ ಹೇಳಿದಾಗ ಅಲ್ಲಿ ಕೆಲಸ ಮಾಡೋ ಕಾರ್ಯಕರ್ತರು ಹೇಳಿದ್ರು, ಯವ್ವ ಉತ್ಸವದ್ದು ಒಂದು 3-4 ಪಳೆಗಳು ಅಂತಂದ್ರ ಹಲಗೆಗಳು ಅಂತ ಅರ್ಥ. ಹಲಗೆಗಳು ಹುಳ ತಿಂದು ಮುರಿದು ಹೋಗ್ಯಾವವ, ಒಂದು 3-4 ಹಲಗೆಯನ್ನ ಹಾಕಿದ್ರೆ ಉತ್ಸವ ರೆಡಿ ಆಕತಿ ಧರ್ಮನ ಜಾತ್ರೆಗೆ ಎಳೆಯಾಕ ಅಂದ್ರು. ಅವಾಗ ಭೀಮೋ ಅಂದ್ಲು, ಮತ್ತ ಇಷ್ಟು ಲಘು ಆ ಪಳೆಗಳನ್ನ ಹುಡುಕ್ಬೇಕಂದ್ರ ಆಗಂಗಿಲ್ಲಪ್ಪ, ಈ ಇಟಿಯಾಗ ಯಾವ್ದಾದ್ರು ಮನ್ಯಾಗ ಪಳೆಗಳಿದ್ರೆ ಇಸ್ಕೊಂಡು ಬರ್ರಿ ಅಂತ ಹೇಳಿದ್ಲು ಭೀಮವ್ವ ತಾಯಿ. ಅವಾಗ ಅಲ್ಲಿರೋ ಒಂದಿಷ್ಟು ಕಾರ್ಯಕರ್ತರು ಹೇಳಿದ್ರು, ಯವ್ವ ಮತ್ತ ನೀ ಹೇಳ್ತಿ ಅಂದ್ರ ಇಷ್ಟು ಲಘು ತಂದು ಅವನ್ನ ಹಾಕಬೇಕಂದ್ರ ಆಗಲ್ಲ, ಯಾರ್ದರ ಮನ್ಯಾಗ ಅದಾವ ಏನೋ ಕೇಳಿ ಕಡದಂಗ ಇಸ್ಕೊಂಡು ಬಂದು ಧರ್ಮನ ಜಾತ್ರೆ ಆದ್ಮೇಲೆ ಕಡ ಕೊಟ್ಟವ್ರು ಹೊಳ್ಳಿ ಆ ಹಲಿಗೆ ಕಡ ಕೊಟ್ರಾತು ಅಂತಂದ್ರು. ಅಷ್ಟ್ರೊಳಗ ಅಲ್ಲೊಬ್ಬ ಭಕ್ತ ಹೇಳಿದ, ಯವ್ವ ಹಲಿಗೆ ಬಾಳ ಅದಾವು, ಜಗ್ಗದವು, ಆದ್ರೆ ಎಲ್ಲದಾವ ಅಂದ್ರ ಪತ್ತಾರ ಚಿನ್ನಪ್ಪಣ್ಣನ ಮನ್ಯಾಗ ಹಲಿಗೆ ಅದಾವು ಅಂತ ಹೇಳಿದ್ರು. ಮತ್ತ ಬೆಳಗಿತನ ಮಾಡುತ್ತಿದ್ರು, ಅವ್ರ ಮನೆಯೊಳಗ ಹಲಿಗೆ ಜಗ್ಗಿ. ಅವಾಗ ಪತ್ತಾರ ಚಿನ್ನಪ್ಪಣ್ಣನ ಮನ್ಯಾಗ ಹಲಿಗೆದಾಗವ, ಅಲ್ಲೇ ಹೋಗಿ ಕಡ ಇಸ್ಕೊಂಡು ಬಂದು ನಾಳೆ ಧರ್ಮನ ಜಾತ್ರೆ ಆದ್ಮೇಲೆ ಕೊಟ್ರಾತು ಅಂತ ಹೋದ್ರು. ಹೋಗಿ ಏನೋ ಪತ್ತಾರ ಚಿನ್ನಪ್ಪಣ್ಣ ಮನ್ಯಾಗ ಏನೋ ಅವನಪ್ಪ ಅದನ್ನ ಬರ್ರಿ. ಅವಾಗ ಅವ್ರಂದ್ರು, ಏನೂ ಇಲ್ಲಪ್ಪ ಮತ್ತ ಧರ್ಮನ ಜಾತ್ರೆ ಮಾಡ್ಬೇಕಂತ ಮಾಡಿ. ಯಾರು ಬೇಡಂತಾರಪ್ಪ ಮಾಡ್ರಿ. ಮತ್ತ ಧರ್ಮನ ಜಾತ್ರೆ ಮಾಡ್ಬೇಕಂದ್ರ ಧರ್ಮನ ಉತ್ಸವದ ಒಂದಿಷ್ಟ ಹಲಿಗೆ ಹುಳ ಹತ್ತಿ ಮುರಿದೋಗ್ಯವಪ್ಪ, ಅದಕ್ಕ ಭೀಮವ್ವ ತಾಯಿ ಕಳಿಸಾಳ, ನಿನ್ನ ಹತ್ರ ಒಂದು 3 ಹಲಿಗೆಯನ್ನ ಕಡದಂದು ಕೊಡು, ಜಾತ್ರೆ ಮುಗಿದ ಮೇಲೆ ನಿನಗೆ ಕೊಟ್ಟು ಬಿಡ್ತೀನಿ ಅಂತ. ಚಲೋ ಹೊಂಟಿರಪ್ಪ. ಭೀಮವ್ವ ಹೇಳಿಬಿಟ್ಲು, ನೀವು ಬಂದು ಬಿಡ್ರಿ. ಹಂಗ ನೀವು ಕೇಳಿದಂದು ಕೊಟ್ಟು ಬಿಡಾಕ ನಂದೇನ್ ಧರ್ಮ ಛತ್ರ ಮಾಡ್ರಿ. ಹಂಗ ಭೀಮವ್ವ ಹೇಳಂತ ಕೇಳ್ಬಿಟ್ರ ನಾವು ಕೊಟ್ಟು ಬಿಡಾಕಿದೇನು ಧರ್ಮ ಛತ್ರ ಮಾಡಿದ್ರೆ ಯಾರ ಬರೋದು, ಯಾರ ತಗೊಂಡು ಹೋಗೋದು, ಯಾರ ಕೊಡೋದು, ಕೊಡಂಗಿಲ್ಲ. ಹೋಗಿ ಹೇಳಿದ್ರೆ ಆ ಭೀಮವ್ವ ಏನು ದೊಡ್ಡ ದೇವರಾಗಿಬಿಟ್ಟ, ನಿಮಗಾಗಿ ದೇವರಾಗಿರ್ಬೇಕು, ನನಗೇನ್ ಹಾಕಲ್ಲ, ಕೊಡಂಗಿಲ್ಲ ಅಂತ ಪತ್ತಾರ ಚಿನ್ನಪ್ಪ ಹೇಳಿ ಕಳಿಸಿಬಿಟ್ಟ. ಯಾವಾಗ ಪತ್ತಾರ ಚಿನ್ನಪ್ಪ ಹಲಿಗೆ ಕೊಡೋಂಗಿಲ್ಲ ಅಂತ ಹೇಳಿ ಕಳಿಸಿದ್ನೋ ಭೀಮವ್ವ ತಾಯಿಗೆ ಬಂದು ಹೇಳಿದೇವ, ಬಾಳ ನಿನ್ನ ಕುರುತು ಲೇವಡಿ ಮಾಡಿದ ಪತ್ತಾರ ಚಿನ್ನಪ್ಪ ಹಲಿಗೆ ಕೊಡೋಂಗಿಲ್ಲ ಅಂತ ಹೇಳಿದ. ಹೌದಾ, ಹಲಿಗೆ ಕೊಡಂಗಿಲ್ಲ ಆಗಲಿ ಬಿಡು, ಅವ ಹಲಿಗೆ ಕೊಡಂಗಿಲ್ಲ ಅಂದ್ರ ಹಲಿಗೆಗೆ ಆಗಲಿ ಅಂತ ತಾಯಿ, ಹಲಿಗೆ ಕೊಡಂಗಿಲ್ಲ ಅಂದ್ರ ಹಲಿಗೆಗೆ ಆಗಲಿ ಅಂತ ಭೀಮವ್ವ ತಾಯಿ ಹೇಳಿದ್ಲು. ಯಾವಾಗ ಭೀಮವ್ವ ತಾಯಿ ಹೇಳಿದ್ಲು, ಮತ್ತ ಅಲ್ಲಿ ಇಲ್ಲಿ ಇದ್ದವ್ರ ಮನ್ಯಾಗ ತಂದು ಆ ಉತ್ಸವ ರೆಡಿ ಮಾಡಿ ಧರ್ಮನ ಜಾತ್ರೆ ಮಾಡಿದ್ರು. ಧರ್ಮನ ಜಾತ್ರೆನೂ ಆಗಿ 4-5 ದಿನ ಕಳೆದಿತ್ತು. ಪತ್ತಾರ ಚಿನ್ನಪ್ಪಗ ಉಬ್ಬಸ ರೋಗ ಬಂದು ಬಿಡ್ತು. ಹೊಟ್ಟೆಲ್ಲ ಉಬ್ಲಿಕ್ಕೆ ಹತ್ತಿತ್ತು, ಕೈಕಾಲುಗಳೆಲ್ಲವೂ ಕೂಡ ಬಾವ್ಲಿಕ್ಕೆ ಹತ್ತಿದ್ವು. ಆತ ಹೆಂಗಾದ ಅಂತಂದ್ರ ಒಂದು ಬಲೂನ್ ಆದಂಗಾದ, ಮೈ ಎಲ್ಲವೂ ಕೂಡ ಉಬ್ಕೊಂಡಿತ್ತು, ಹೊಟ್ಟೆಲ್ಲವೂ ಕೂಡ ಮುಂದಕ್ಕೆ ಬರ್ಲಿಕ್ಕೆ ಹತ್ತಿತ್ತು. ಅವಾಗ ಅಲ್ಲೇ ಮರಡಿ ಒಳಗ ಬಿಷ್ಟವ್ವ ಅಂತ ಭೀಮವ್ವಗ ವಿರುದ್ಧ ಆಗಿರುವಂತ ಒಬ್ಬ ಹೆಣ್ಮಗಳಿದ್ಲು. ಮುರುಡಿ ಗ್ರಾಮದೊಳಗ ಬಿಷ್ಟವ್ವ ಅಂತ ಬರೀತಾರೆ. ಏನು ಕವಿಗಳು ಸೊಗಸಾಗಿ ಬರೀತಾರೆ ಈ ಪುರಾಣವನ್ನ. ಬಿಷ್ಟವ್ವನ ಬಳಿಗೆ ಹೋದ, ಬಿಷ್ಟವ್ವ ಭೀಮವ್ವನ ಜಾತ್ರೆಗೆ ನಾನು ಹಲಿಗೆ ಕೊಡ್ಲಿಲ್ಲ ಅಂತ ಭೀಮವ್ವ ನನಗ ಶಾಪ ಕೊಟ್ಟು ನನ್ನ ಮನಿ ಮುರಿಯ ಕೆಲಸ ಮಾಡ್ಯಾಳ ಅಂತ ಅಲ್ಲಿ ಹೋಗಿ ಸುದ್ದಿ ಹೇಳಿದ. ಬಿಷ್ಟವ್ವಂದು, ಹೌದಪ್ಪ, ಭೀಮವ್ವನ ಹವಳಿ ಈ ಇಟ್ಗಿ ತುಂಬಾ ಅಷ್ಟ ಅಲ್ಲ, ನೆರೆ ಹೊರೆ ಗ್ರಾಮದಾಗ ಹೆಚ್ಚಾಗೈತಿ. ಈ ಮುರುಡಿ ಗ್ರಾಮದೊಳಗೆ ಭೀಮವ್ ಅಂತ ಆಕಿನ ತಲೆ ಮೇಲೆ ಭಕ್ತ ಮೆರಸಾಕತ್ತಾರ ಅಂತ ಆ ಮುರುಡಿ ಗ್ರಾಮದ ಬಿಷ್ಟವನು ಕೂಡ ಲೇವಡಿ ಮಾಡಿದ್ದು ಭೀಮವ್ವನ ಮೇಲೆ. ಅವಾಗ
ಕಮ್ಮಿ ಆಗಲಿಲ್ಲ ಆ ಉಬ್ಬಸ ರೋಗ. ದಿನಕ್ಕ ಆ ರೋಗ ಉಲ್ಬಣಗೊಳ್ಳಕತ್ತಿತ್ತು, ಹೆಚ್ಚಾಗಕತ್ತಿತ್ತು. ಯಾವ ಮೈ ಕೈ ಕಾಲುಗಳು ಬಾಯಕತ್ತಿದ್ವೋ ಅಲ್ಲೆಲ್ಲಿ ತೂತು ಬಿದ್ದು ಸಣ್ಣಗೆ ಜಿನಿ 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 ಸೋರ್ಲಿಕ್ಕೆ ಪ್ರಾರಂಭ ಆಯ್ತು ಪತ್ತಾರ ಚಿನ್ನಪ್ಪನ ದೇಹದೊಳಗೆ. ಅವಾಗ ಪತ್ತಾರ ಚಿನ್ನಪ್ಪನ ಗೆಳೆಯ ಹೂಗಾರ ರುದ್ರಪ್ಪ ಅಂತ ಬರ್ತಾನೆ. ಹೂಗಾರ ರುದ್ರಪ್ಪ ಅಂತ ಬರ್ತಾನೆ. ಹೋಗಿ ರುದ್ರಪ್ಪ ಹೇಳಿದ, ಏನ್ಲೇ ರುದ್ರ, ಭೀಮವ್ವನ ಜಾತ್ರೆಗೆ ಹಲಿಗೆ ಕೊಟ್ಟಲ್ಲಂತ ಏನು ಮಾಟ ಮಾಡಿಲ್ಲೋ, ತಂತ್ರ ಮಾಡಿಲ್ಲೋ, ಶಾಪ ಕೊಟ್ಟು ಮನಿ ಮುರಿಯ ಕೆಲಸ ಮಾಡಿಲ್ಲೋ ಮರಯ. ಇದ್ದು ಒಬ್ಬ ಮಗ, ನನ್ನ ಮಗ ಧರ್ಮ, ಅವನು ಮದುವೆ ಮಾಡಬೇಕಂದ್ರ ಈ ಭೀಮವ್ವ ಇಂತಹ ಶಾಪ ಕೊಟ್ಟು ಮಾಟ ಮಾಡಿಲ್ಲೋ, ಮೈಯೆಲ್ಲ ಬಾಯಾಕತ್ತೈತ್ಲೆ ರುದ್ರ. ಅದಕ್ಕ ಆ ಭೀಮವ್ವನ್ ಏನೈತೆ ಅವನಿಗೆ ಕೇಳ್ಕೊಂಡು ಬಂದ್ಬಿಡೋನು, ತಗ ಇವನು 3 ಹಲಿಗೆ ಅಂತ ತನ್ನ ಗೆಳೆಯನ ಮೇಲೆ ಪತ್ತಾರ ಚಿನ್ನಪ್ಪ ರುದ್ರಪ್ಪನ ಮೇಲೆ ಆ 3 ಹಲಿಗೆ ಹೊರಿಸ್ಕೊಂಡು ಧರ್ಮನ ಮಠದ ಹಲಿಗೆ ತಗೊಂಡು ಬಂದ. ಆ ಹಲಿಗೆ ಧರ್ಮನ ಗದ್ದಿಗೆ ಮುಂದೆ ಇಟ್ಟರು. ಯವಾ ಭೀಮವ್ವ, ಪತ್ತಾರ ಚಿನ್ನಪ್ಪ ಬಂದ, ಅವ್ ಉಬ್ಬಸ ರೋಗ ಬಂದೈತವ, ಅವ ಮಾಡಿದ್ದನ್ನ ಕ್ಷಮಾ ಮಾಡಿ ಅವ್ ಮುಕ್ತಿ ಕೊಡು ಅಂದಾಗ ಭೀಮವ್ವ ತಾಯಿ ಹೇಳ್ತಾಳ, ನಾನ್ಯಾರಪ್ಪ ಅವನ ಕ್ಷಮಾ ಮಾಡಕ್ಕ, ನನ್ನಲ್ಲಿಲ್ಲದು ಕ್ಷಮ, ನಾನು ಕೂಡ ಆ ಧರ್ಮನ ಸೇವಕಳದೇನೆ, ಅವಾಗ ಒಪ್ಪಿದ್ರು ಗುಣ ಆಗಬಹುದು ಅಂತ ಹೇಳಿ ನಮ್ಮವ್ವ ಮರ್ಮದ ಮಾತನಾಡುತ್ತಾಳ. ಯವಾ ಗುಣ ಮಾಡಬೇಕು ನೀನು ಅಂತ ರುದ್ರಪ್ಪ ಅಂದ. ಅವಾಗ ಮುಂದುವರಿದು ಈ ಪತ್ತಾರ ಚಿನ್ನಪ್ಪನ್, ಯವ ನೀನ್ ಹಲಿಗೆ ತಂದೆ ನೋಡು, ಹಲಿಗೆ ತಗೊಂಡ ನನ್ನ ಗುಣಮುಖ ಮಾಡಂತ ನಯ ವಿನಯವಿಲ್ಲದೆ ಭೀಮವ್ವ ಬಂದಾಗ ಅವನ್ಯಾಕ ತರಾಕ್ ಹೋಗಿದ್ರು ಚಿನ್ಯ, ಅವನು ಅಲ್ಲೇ ಇಟ್ಟು ಬಿಡಬೇಕಾಗಿತ್ತ. ಹಲಿಗೆ ಮಠಕ್ಕೆ ಹಾಕಿ ತಂದು ಬೆಂಕಿ ಹತ್ತಿ ಹೋಗ್ಲಂದು ಇಟ್ಟ ಹಲಿಗೆ ಬೆಂಕಿ ಹತ್ತಿ ಸುಟ್ಟು ಹೋಗುತ್ತಾರೆ. ಹಲಿಗೆ ಯಾಕೆ ತರಾಕ್ ಹೋಗಿದ್ದಿ, ಹಲಿಗೆಗೆ ಬೆಂಕಿ ಹತ್ತಿ ಹೋಗ್ಲಿ ಅಂತ ಇಷ್ಟ ಅನ್ನೋದಷ್ಟೇ. ಇಟ್ಟ ಹಲಿಗೆಗೆ ತನ್ನಿಂದ ತಾನೇ ಅಗ್ನಿ ಹತ್ತಿಕೊಂಡು ಸುಟ್ಟು ಬೂದಿ ಆಗುತ್ತದೆ. ಧರ್ಮದೊಳಗ ಕ್ಷಮ ಇಲ್ಲ, ಅವ ಮಾಡಿದ ಕರ್ಮದ ಫಲವಾಗಿ ಕ್ಷಮ ಅವನಿಗಿಲ್ಲ ಅಂತಾಳೆ. ಕೆಲವೇ ದಿನದೊಳಗ ಆ ಪತ್ತಾರು ಚಿನ್ನಪ್ಪ ಉಬ್ಬಸ ರೋಗದಿಂದ ಸತ್ತೇ ಹೋಗಿಬಿಡುತ್ತಾನೆ. ಹಿಂಗಾದ ಮೇಲೆ ಮುಂದೊಂದು ದಿನ ಆತನ ಮಗ ಧರ್ಮಪ್ಪ ಅಂತ ಇದ್ದ ಪತ್ತಾರ ಚಿನ್ನಪ್ಪನ ಮಗ. ಆ ಮಗನಿಗೆ ಹೊಟ್ಟೆಯೊಳಗ ಹುಣ್ಣುಟ್ಟಿಕೊಂಡು ಆ ನೋವಿನಿಂದ ಆ ಮಗನೂ ಕೂಡ ಬಳಲಿಕ್ಕೆ ಪ್ರಾರಂಭ ಆದ. ಉಂಡ ಅನ್ನ ಜೀರ್ಣ ಆಗುತ್ತಿರಲಿಲ್ಲ, ಕುಡಿದ ನೀರು ಕೂಡ ಅವನಿಗೆ ತಪ್ಪಿರಲಿಲ್ಲ. ಅಂತಹ ಕಾಯಿಲೆಗೆ ಯಾರು ಭಾಜೀಂದ್ರಾದ್ರು ಅಂದ್ರ ಪತ್ತಾರ ಚಿನ್ನಪ್ಪನ ಮಗ ಧರ್ಮಪ್ಪ. ಅದಕ್ಕ ಇಂದಿನ ಪುಣ್ಯವನ್ನ ಮುಂದುಂಡುಳಬೇಕು, ಹಿಂದಿನ ಪುಣ್ಯವನ್ನ ಇಂದುಂಡುಳಬೇಕು. ತಂದೆ ಮಾಡಿದ ಪಾಪ ಮಗನಿಗೆ ಪ್ರಾಯಶ್ಚಿತ್ತವಾಗಿ ಕಾಡ್ಲಿಕ್ಕಿತ್ತು. ಅವಾಗ ಆ ಪತ್ತಾರ ಚಿನ್ನಪ್ಪನ ಮಗ ಧರ್ಮಪ್ಪ ಆ ತನ್ನ ಅಪ್ಪನ ಗೆಳೆಯನಾಗಿರುವಂತ ರುದ್ರಪ್ಪನ ಕರ್ಕೊಂಡು ಮತ್ತೂ ಧರ್ಮರ ಮಠಕ್ಕೆ ಬಂದ. ಇವ ಪತ್ತಾರ ಚಿನ್ನಪ್ಪನ ಮಗ ಅದಾನ, ವಯಸ್ಸಿಗೆ ಬಂದಾನ. ತಂದಿನೂ ಕೂಡ ಪಾಪದ ಪ್ರಾಯಶ್ಚಿತ್ತವಾಗಿ ಸಾವ ಅಪ್ಪಿ ಹೋದ. ಅದಕ್ಕ ಈ ಪಾಪ ಮಗನಿಂದಾಗಲಿ ವಿಮೋಚನೆ ಆಗ್ಲವ, ಅದಕ್ಕೆ ಇವನನ್ನ ರಕ್ಷಣೆ ಮಾಡಬೇಕು ಅಂತ ಪತ್ತಾರ ಚಿನ್ನಪ್ಪ ತನ್ನ ಗೆಳೆಯನ ಮಗನಾಗಿರುವಂತ ಆ ಧರ್ಮಪ್ಪನ ಪರವಾಗಿ ಭೀಮಾಂಬಿಕೆಯಲ್ಲಿ ಬೇಡಿಕೊಂಡ. ಆಯ್ತು ರುದ್ರಪ್ಪ, ಇವನ ರೋಗ ಧರ್ಮಪ್ಪನ ರೋಗ ಗುಣಮುಖ ಆಗಬೇಕಂದ್ರ ಇನ್ನು ಕೇವಲ 4 ತಿಂಗಳೊಳಗ ಧರ್ಮನ ಜಾತ್ರೆ ಐತಿ. ಆ ಧರ್ಮನ ಜಾತ್ರೆಗೆ ಚಲೋದು ಉಚ್ಚಯ ಮಾಡಿ ಕೊಟ್ರ ಇವು ಗಂಟಿಕೊಂಡಿರುವಂತ ಆ ರೋಗ ಗುಣಮುಖ ಆಗ್ತೈತಿ ಅಂತ ಭೀಮವ್ವ ತಾಯಿ ಹೇಳ್ತಾಳ. 4 ತಿಂಗಳೊಳಗ ಆ ಪತ್ತಾರ ಚಿನ್ನಪ್ಪನ ಮಗ ಧರ್ಮಪ್ಪ ಹೊಸ ಉಚ್ಚಯ ಮಾಡಿ ಕೊಡ್ತಾನ. ಅಂದೇ ಅವನಿಗೆ ಅಂಟಿಕೊಂಡಿರುವಂತ ಉದರದಲ್ಲಿರುವಂತ ಬೇರೆ ಗುಣಮುಖ ಆಗುತ್ತದೆ. ಇವತ್ತಿಗೂ ಕೂಡ ಹೋದ್ರ ಧರ್ಮದ ಜಾತ್ರೆಯ ಒಂದು ದಿನ ಮುಂಚೆ ಆ ಪತ್ತಾರ ಚಿನ್ನಪ್ಪನ ಮಗ ಧರ್ಮಪ್ಪ ಮಾಡಿರುವಂತ ಉಚ್ಚಯನ ಇವತ್ತಿಗೂ ಕೂಡ ಎಳಿತದೆ, ಸಾಗುತ್ತದೆ, ಎಳಿತದೆ, ಸಾಗುತ್ತದೆ.